ಆತ್ಮೀಯ H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮಗೆ ಸ್ವಾಗತ. ನಾನು ನಿಮ್ಮವ MI ಅಥವಾ ಮಲ್ಲಪ್ಪ ಜೋತವರು. ಆತ್ಮೀಯರೇ, ಆರ್ಥಿಕ ಹೊಸ ವರ್ಷ ಏಪ್ರಿಲ್ 1, ಏಪ್ರಿಲ್ ಫೂಲ್ ನಾವು ನೆನೆಸ್ತಾ ಇದ್ದೀವಿ. ಇವತ್ತಿಗೂ ಅದರ ನೆನಪುಗಳಿದ್ದಾವೆ ಅನೇಕರಿಗೆ. ಏಪ್ರಿಲ್ ಫೂಲ್ ಇದೊಂದು ಒಳ್ಳೆಯ ದಿನವೂ ಹೌದು, ಕೆಲ ದಿನವೂ ಹೌದು. ಏನೂ ಇರಲಿ, ಆರ್ಥಿಕವಾಗಿ ಹೊಸ ವರ್ಷ ಸ್ಟಾರ್ಟ್ ಆಯಿತು. ಮಾರ್ಚ್ 31 ಮುಗಿದೋಯ್ತು. ಹೊಸ ಬಜೆಟ್ಟಿನ ಅನುಷ್ಠಾನ ಶುರುವಾಯಿತು. ಅಂದರೆ ಬೆಲೆ ಏರಿಕೆ ಶುರುವಾಯಿತು. ಮೋದಿಯವರ ನಿರ್ಮಲಾ ಸೀತಾರಾಮನ್ ಅವರು ಮಧ್ಯಮ ವರ್ಗದವರ ಒಂದು 12 ಲಕ್ಷದವರೆಗಿನ ಇನ್ಕಮ್ ಇದ್ದವ್ರಿಗೆ ಒಂದು ಸ್ವಲ್ಪ ಅನುಕೂಲ ಮಾಡಿಕೊಟ್ರು. ಅದೊಂದು ದೊಡ್ಡ ಸಾಧನೆ ಅಂತ ತಿಳ್ಕೊಂಡ್ರು. ನಿಜವಾಗಿ ಸಾಧನೆನ ಅನ್ನೂ ನಾವು. ಆದರೆ ಆ ಒಂದು ಕಾರಣದಿಂದ ಇಡೀ ಬಜೆಟ್ ಶ್ರೇಷ್ಠ ಆಗಿತ್ತು, ಮಾಡಿತ್ತು ಅಂತ ಹೇಳಕ್ಕೆ ಸಾಧ್ಯ ಇಲ್ಲ. ಮತ್ತು ತುಟ್ಟಿ ಆಗೋದು ನಿಲ್ಲುವುದಿಲ್ಲ ಅಂತ ಹೇಳಕ್ಕೆ ಆಗೋದಿಲ್ಲ. ಯಾಕಂದ್ರೆ ತುಟ್ಟಿ ಆಗೋಗ್ಬಿಟ್ಟದೆ. ಈಗಾಗಲೇ ಯಾವ್ದು ನೋಡ್ರಿ ಯಾವ ವಸ್ತು ತೋರಿ ಎಲ್ಲ ತುಟ್ಟಿ. ಏನು ತೊಳ್ತೀರಿ ನೀವು? ಮಾರ್ಕೆಟ್ಗೆ ಹೋದ್ರೆ ಏನು ಬೇಕು ನಿಮಗೆ? ಮೊದಲ ನಿಮಗೆ ಗೊತ್ತದ, ನಮ್ದಿನ್ನೂ ಭಾಳ ಹಳಿದಾಯಿತು. ಈ ಒಂದು 10-20 ವರ್ಷದಿಂದ ಹೋದಾಗ 5-10 ರೂಪಾಯಿಗೆ ಒಂದಿಷ್ಟು ಏನೋ 5 ರೂಪಾಯಿಗೆ ಒಂದಿಷ್ಟು ಪಲ್ಯ ಸುಡುಗಳು, ತರಕಾರಿಗಳು, ಮತ್ತೇನೋ ಒಂದು 10 ರೂಪಾಯಿ ವ್ಯವಹಾರ ಆಗಿಬಿಡ್ತದೆ. ಇವತ್ತು ಎಷ್ಟಾಗಿದೆ? ಮೋದಿಯವ್ರು ಬಂದ ಮೇಲಂತೂ ವರ್ಷದಿಂದ ವರ್ಷಕ್ಕೆ ತುಟ್ಟಿ. ಅದಕ್ಕೆ ಪೂರ್ವ ದಿನಗಳನ್ನು ಇವತ್ತು ದಿನಗಳನ್ನ ನೆನೆಸ್ಕೊಂಡ್ರೆ ಇವತ್ತು ನಾವು ಪ್ರತಿಯೊಂದಕ್ಕೂ ಎಲ್ಲ ಸಿಕ್ಕಾಪಟ್ಟೆ ದುಡ್ಡು ಕೊಡ್ತಾಯಿದ್ದೀವಿ. ಅದೇ ಕಾಲಕ್ಕೆ ಉತ್ಪನ್ನ ತಯಾರಿಕಾರಂಗ ಸೋತು ಹೋಗ್ತಾ ಇದೆ. ಉದ್ಯೋಗ ಇಲ್ಲ, ಕೊಳ್ಳು ಶಕ್ತಿ ಇಲ್ಲ. ಇದಂತೂ ಎಲ್ಲ ನಾವು ಮೇಲೆ ಹೇಳಿ ಮೋಸ್ಟ್ಲಿ ನಮ್ಮದು ನಾಲಿಗೆ ಸೌದು ಹೋಗಿರ್ಬೋದು ಏನೋ. ಆದರೂ ಸವರಿಕ್ಕಿಲ್ಲ. ಯಾಕಂದ್ರೆ ಜೀವಂತ ಇರುವವರೆಗೆ ನಾಲಿಗೆ ಜೀವಂತ ಆಗಿರುವಂಥದ್ದು. ಆ ಎಲ್ಲ ದಿಶೆಯಿಂದ ಇಂದಿನಿಂದ ಏನೆಲ್ಲ ತುಟ್ಟಿ ಅನ್ನೋದು ಈಗ ನಾವು ಚರ್ಚೆನೂ ಮಾಡಿದ್ವಿ. ಕರ್ನಾಟಕ ಸ್ಟೇಟದಲ್ಲಿ ಅಥವಾ ನಮ್ಮ ರಾಜ್ಯದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರವೂ ಸಹಿತ ಬಜೆಟ್ ತುಟ್ಟಿನ ಮಾಡಿದೆ. ಅದು ತುಟ್ಟಾಗಿದೆ. ಇವತ್ತು ಹಾಲಾಯಿತು, ಮತ್ತೇನೋ ಆಯಿತು, ವಿದ್ಯುತ್ ಆಯಿತು, ಅದು ತುಟ್ಟಿ ಮಾಡಿದ್ರೆ. ಇನ್ನೊಂದು ಕಡೆ ಈ ಒಂದನ್ನು ವಿಷಯ ಬಿಟ್ಟು ಯಾವುದು ಈ ಮಿಡಲ್ ಕ್ಲಾಸ್ಗೆ ಕೊಟ್ಟಂಥ ಒಂದು ದೊಡ್ಡ ಕೊಡುಗೆಯನ್ನು ಬಿಟ್ಟರೆ ಉಳಿದು ಎಲ್ಲನೂ ಎಲ್ಲ ಕ್ಷೇತ್ರಗಳಲ್ಲೂ ನಮ್ಮ ಬಜೆಟ್ ನಮ್ಮ ಎಲ್ಲರೂ ಎದ್ದು ನಿಲ್ಲುವಂಥದ್ದು. ಒಬ್ಬ ಬಡವ ತನ್ನ ಮಗನನ್ನು ಒಂದು 10 ಪೈಸೆ ಇಲ್ಲದ ಉನ್ನತ ಶಿಕ್ಷಣ ಕಲಿಸುವಂಥ ವ್ಯವಸ್ಥೆ ಆಗಲಿಲ್ಲ. ಬಿಸಿ ಊಟೇನೂ ಅದ. ಆದರೆ ಶಿಕ್ಷಣ ಕ್ಷೇತ್ರದಲ್ಲೇ ಸರ್ಕಾರಿ ಶಾಲೆಗಳು ಯಾವ ಅಧ್ವಾನ ಸ್ಥಿತಿ ಬಂದಿದ್ದಾವೆ ಅನ್ನೋದು ಸಹಜವಾಗಿ ನೋಡಿದಾಗ ಅಲ್ಲೊಂದು ಇಲ್ಲೊಂದು ತೋರಿಸ್ತಾರೆ. ಪತ್ರಿಕೆಯಲ್ಲಿ ಬರ್ತಾ ಇರ್ತಾವೆ, ನೋಡ್ತಾ ಇರ್ತೀವಿ. ಮೀಡಿಯಾದಲ್ಲಿ ಬರ್ತಾ ಇರ್ತದೆ, ಶಾಲೆ ಭಾರಿ ಅದರಿ ಅಂತೇಳಿ. ಎಲ್ಲೋ ಒಂದು ಜಿಲ್ಲೆಗೆ 1, 2, 3. ಇವತ್ತು ನಾವು ನವೋದಯ ಸ್ಕೂಲ್ ಅಂತೀವಿ, ಮೊರಾರ್ಜಿ ದೇಸಾಯಿ ಸ್ಕೂಲ್ ಅಂತ ಕರಿತೀವಿ, ವಾಜಪೇಯಿ ಅವ್ರ ಸ್ಕೂಲ್ ಅಂತ ಕರಿತೀವಿ. ಎರಡೂ ನಾನಾ ರೀತಿಯ ಹೆಸರುಗಳಿಂದ ಇವತ್ತು ಸ್ಕೂಲ್ಗಳು ಬಂದರೂ ಸಹಿತ ತಾಲೂಕು ಮಟ್ಟದಲ್ಲೋ ಜಿಲ್ಲಾ ಮಟ್ಟದಲ್ಲೋ ಒಂದೊಂದು ಇರ್ತದೆ. ಇಡೀ ತಾಲೂಕು 1 ಅಥವಾ 2 ಸ್ಕೂಲು ಅಥವಾ 3 ಸ್ಕೂಲ್ ಇದ್ದರೂ ಸಹಿತ ಅವು ಸಾಲ್ತವೆ. ಅಷ್ಟರೊಳಗೆ ಎಲ್ಲ ಮಕ್ಕಳು ನಮ್ಮ ಕಲಿಬೇಕು ಅನ್ನೋಂಥ ಮಕ್ಕಳು ಚೆಲ್ಲಕ್ಕೆ ಸಾಧ್ಯದಲ್ಲ. ಮತ್ತು ಅಲ್ಲಿ ಮೆರಿಟ್ ಅನ್ನುವಂಥದ್ದೊಂದು ಇಡುವುದರಿಂದಾಗೆ ಆ ಮೆರಿಟ್ ಅದರೊಳಗೆ ಸೆಲೆಕ್ಷನ್ ಆಗೋದು ಇಡುವುದರಿಂದಾಗೆ ಎಷ್ಟೋ ಮಕ್ಕಳು ಕಲಿಲಾರ ಸ್ಥಿತಿಯೊಳಗೆ ಬರುವಂಥದ್ದು ಅದೇ ಹಳೆಯ ಶಿಕ್ಷಣ, ಅದೇ ಹಳೆಯ ರೀತಿ, ಹಳೆಯ ಬಿಲ್ಡಿಂಗು. ಅದು ಏನಪ್ಪ ಸರಿಯಾಗಿ ಸರಿಯಾಗಿ ಕೆಲಸ ಟೀಚರ್ಗಳ ಸಂಘ ಹೇಳಿದ್ರೆ ಹಿಂಗೆ ಅವರು ಸಿಟ್ಟಿಗೆ ಬರ್ಬೋದೇನೋ, ಬಂದರೂ ಎಂಥ ಕರಾರಿಲ್ಲ. ವಸ್ತುಸ್ಥಿತಿ ಹಾಗೆ. ಇನ್ನು ಪ್ರೈವೇಟದಲ್ಲಂತೂ ದುಡ್ಡು ಕೊಟ್ಟವ್ರಿಗೆ ಏನಿಲ್ಲ ಅದ ಅಂದರೂ ಸಹಿತ ಅದೇನು ಭಾಳ ಸ್ಟ್ಯಾಂಡರ್ಡ್ ಎಜುಕೇಷನ್ ಅಂತಲ್ಲ. ಶಿಸ್ತು ಕಲಿಸ್ತಾರೆ, ಒಳ್ಳೆಯ ಸಂಸ್ಕಾರ ಹೇಳಲಿಕ್ಕೆ ಪ್ರಯತ್ನ ಮಾಡ್ತಾರೆ. ಆದರೆ ಆ ಸ್ಕೂಲ್ಗಳಿಂದಲೂ ಬಂದಂಥ ಅನೇಕ ವಿದ್ಯಾರ್ಥಿಗಳು ದೊಡ್ಡ ವಿಜ್ಞಾನಿಗಳು ಅಥವಾ ದೊಡ್ಡ ಒಬ್ಬ ತಂತ್ರಜ್ಞಾನಿನೋ ಆಗುವಂಥದ್ದಿಲ್ಲ. ನಾವು ನೋಡ್ತಾ ಇಲ್ಲ. ಈ ಒಂದು ನಮ್ಮ ಸಂಸ್ಕೃತಿಕಾಗಿನಿಂದ ಇಲ್ಲಿವರೆಗೆ ನಾವು ಪ್ರತಿ ವರ್ಷ ಎಷ್ಟು ನೋಬೆಲ್ ಬಹುಮಾನ ಪಡೆದಿವಿ ಅಥವಾ ಯಾವ ಕ್ಷೇತ್ರದಲ್ಲಿ ನಾವು ದೊಡ್ಡ ಒಂದು ಸಾಧನೆ ಮಾಡಿದ್ವಿ ಅನ್ನೋದು ಹುಡುಕ್ತಾ ಹೋದಾಗ ನೋಬೆಲ್ ಅದು ದೂರದ ಮಾತಾಯಿತು. ಅನೇಕ ನಮ್ಮ ವಿಜ್ಞಾನಿಗಳು ನಮ್ಮ ದೇಶ ಬಿಟ್ಟು ಹೋಗಿಬಿಟ್ಟಿದ್ದಾರೆ. ಯಾಕೆ? ಪ್ರೈವೇಟಲ್ಲಿ ಕಲ್ತಿದ್ದರಿಂದಾಗೆ, ಪ್ರೈವೇಟ್ ಸ್ಕೂಲ್ ದುಡ್ಡನ್ನು ಖರ್ಚು ಮಾಡಿದ್ರಿಂದಾಗೆ ಆ ಮಕ್ಕಳಿಗೆ ಇಲ್ಲಿ ಕೊಡುತ್ತಿರುವಂಥ ನಮ್ಮ ಸರ್ಕಾರ ಕೊಡುತ್ತಿರೋ ಪೇಮೆಂಟ್ ಭಾಳ ಕಡಿಮೆ ಆಗಿ ಲೀಸ್ಟಾಗಿ ಕಾಣುತ್ತದೆ. ಯಾಕೆ ಎಷ್ಟೋ MBBS ಕಲಿಯುವಂಥ ಮಕ್ಕಳು, MD ಕಲಿಯುವಂಥ ಮಕ್ಕಳು, ಟೆಕ್ನಾಲಜಿ MD ಇದು MS ಅಥವಾ ಇನ್ನೊಂದು ನಮ್ಮ ಏನೋ MTech ಇವೆಲ್ಲ ಕಲಿಯುವಂಥ ಮಕ್ಕಳು ಯಾವ ರೀತಿ ಖರ್ಚು ಮಾಡಿರ್ತಾರೆ. ಅವ್ರಿಗೆ ನಾವು ತಿಂಗಳಿಗೆ ಒಂದು 50,000, 40,000, 80,000 ಕೊಡ್ತಾನೆ ದೊಡ್ಡದು ಅನ್ನಿಸೋದೇ ಇಲ್ಲ ಅವ್ರಿಗೆ. ಇದೇನು ರೀ ಪೇಮೆಂಟು?
ನಾವು ಖರ್ಚು ಮಾಡಿದ್ವಿ ತಿಂಗಳಿಗೆ ಯಾವ ಪ್ರಮಾಣದಲ್ಲಿ ಎಷ್ಟು ಸಾಲ ಮಾಡಿದ್ವಿ, ಆ ಸಾಲ ಹರಿಬೇಕಾದ್ರೂ ಹೊರಗೆ ಹೋಗಲೇಬೇಕಲ್ಲ ಅನ್ನುವಂಥ ಪರಿಸ್ಥಿತಿ ಅಲ್ಲೇ. ಹೀಗಾಗಿ ಅನೇಕ ಮಕ್ಕಳು ನಮ್ಮ ದೇಶನ ಬಿಟ್ಟ ಅಮೇರಿಕಕ್ಕೋ ಯುರೋಪಿಗೋ ಮತ್ತು ಯಾವ ದೇಶಕ್ಕೋ ಹೆಚ್ಚು ದುಡ್ಡು ಎಲ್ಲಿ ಸಿಗ್ತಲ್ಲಿ ಹೋಗುವಂಥ ಪರಿಪಾಠಗಳು ಹೆಚ್ಚಾಗಿದೆ. ಇದಕ್ಕೆಲ್ಲ ಕಾರಣ ಏನಂದ್ರೆ ಬಹುಸಂಖ್ಯಾತ ಮಕ್ಕಳಿಗೆ ಪೂರ್ಣ ಪ್ರಮಾಣದ ಒಂದು ಏನು ಹೈಯರ್ ಎಜುಕೇಷನ್ ಸಿಗ್ತಾಯಿಲ್ಲ, ಮೆಡಿಸಿನು ಆ ರೀತಿ ಸಿಗ್ತಾಯಿಲ್ಲ. ಅದ್ರ ಜೊತೆಗೆ ಇದಕ್ಕೆಲ್ಲ ಕಾರಣ ಏನಪ್ಪ ಅಂದ್ರೆ ನಾವು ಪ್ರೈವೇಟೈಸೇಷನ್ ಮಾಡಿದ್ದು. ಪ್ರೈವೇಟಿಗರು ಸಹ ಅವ್ರು ತಮ್ಮ ಲಾಭ ನೋಡ್ಕೊಂಡು ವ್ಯವಹಾರ ಮಾಡೋದ್ರಿಂದಾಗೆ ಮಾರ್ಕೆಟ್ ಹೈಕ್ ಆಗ್ತದೆ, ತುಟ್ಟಿ ಆಗ್ತದೆ. ಸಾರ್ವಜನಿಕ ರಂಗದ ಯಾವುದೇ ಉದ್ಯಮಿಗಳು ಸಹಿತ ಇವತ್ತು ಯಶಸ್ವಿ ಇಲ್ಲ. ಈಗಾಗಲೇ ಹಲವು ಸಲ ಹೇಳಿದ್ದೀವಿ ಇದನ್ನು. 32 PSUಗಳು ಇವಾಗ ಪ್ರೈವೇಟ್ದಲ್ಲಿ ಹೋಗಿದ್ದರಿಂದಾಗೆ ಅವ್ರ ಲಾಭ ಅಷ್ಟು ತೊಗೊಂಡ್ರು, ಆದರೆ ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡಲಿಲ್ಲ. ಬ್ಯಾಂಕಿಂಗ್ ಸೆಕ್ಟರ್ದಲ್ಲೇ ತೊಗೊಳ್ರಿ ಯಾವ ರೀತಿ ಇತ್ತು ಮೊದಲ, ಇವತ್ತು ಯಾವ ರೀತಿ ಕಡಿಮೆ ಆಗಿದೆ ಅಲ್ಲ. ಅಂದರೆ ಇದರ ಅರ್ಥ ಇಲ್ಲಿಯ ಒಂದು ನಮ್ಮ ಉದ್ಯಮಿಗಳು ಡೆವಲಪ್ ಆಗಲಿಲ್ಲ, ರೈತಗೆ ಬೆಳೆದ ಬೆಳೆಗೆ ಬೆಲೆ ಸಿಗಲಿಲ್ಲ. ಮೇನ್ ಅವ ಉದ್ದೇಶಗಳು ಒಂದು ಕೈಗಾರಿಕೆ ಮತ್ತು ಇನ್ನೊಂದು ಕೃಷಿ, ಇವೆರಡೂ ಇವತ್ತು ಅಷ್ಟರಲ್ಲಿ ಸಂಪೂರ್ಣವಾಗಿ ಫೇಲ್ ಆಗಿದ್ದರಿಂದಾಗಿ ಇವತ್ತು ಉದ್ಯೋಗ ಸೃಷ್ಟಿ ಇಲ್ಲ. ಇನ್ನು ಉದ್ಯೋಗ ಸೃಷ್ಟಿ ಇಲ್ಲ ಅಂದಾಗ, ಉತ್ಪಾದನೆ ಇಲ್ಲ ಅಂದಾಗ ಎಕ್ಸ್ಪೋರ್ಟ್ ಕ್ವಾಲಿಟಿ, ಎಕ್ಸ್ಪೋರ್ಟ್ನೆಸ್ ಇಲ್ಲ. ಎಕ್ಸ್ಪೋರ್ಟ್ ಅಂದ್ರೆ ನಿರ್ಯಾತ ಮಾಡುವಂಥದ್ದು ಆಗ್ತಾಯಿಲ್ಲ. ಹೀಗಾಗಿ ದುಡ್ಡು ನಮ್ಗೆ ಕಡಿಮೆ ಬರ್ತಾಯಿದೆ. ಹೀಗಾಗಿ ದುಡ್ಡು ಕಡಿಮೆ ಬರೋದ್ರಿಂದಾಗಿ ಸಹಜವಾಗಿ ನಿಮ್ಗೆ ಗೊತ್ತದ ಮಾರ್ಕೆಟದಲ್ಲಿ ದುಡ್ಡು ಅಂದ್ರೆ ವಿದೇಶಿ ದುಡ್ಡನ್ನುಗಿಂತಲೂ ಇಂಪೋರ್ಟಿಂದ ಬರುತ್ತಿಲ್ಲಂತ ಎಕ್ಸ್ಪೋರ್ಟಿಂದ ಬರುತ್ತಿಲ್ಲ ದುಡ್ಡಿನಿಂದ ನಾವು ಸಾಧನೆ ಮಾಡ್ಬೋದಿತ್ತು, ನಮ್ಮ ಶಿಕ್ಷಣಕ್ಕೆ ಅನುಕೂಲಗಳು ಮಾಡ್ಕೊಳ್ಬೋದಾಗಿತ್ತು. ಅದು ಯಾವುದೂ ಮಾಡ್ತಾಯಿಲ್ಲ. ಕೊನೆಗೆ ಹೋಗಲಿ ಇವತ್ತೇನಾದರೂ ನಮ್ಮ ರಾಜಕಾರಣಿಗಳು ಅಥವಾ ನಮ್ಮ ಇವತ್ತಿನ ಅಧಿಕಾರ ನೋಡೋದಂಥವ್ರು ಈ ಒಂದು ಪರ್ಸೆಂಟೇಜ್ ಮೇಲೆ ವ್ಯವಹಾರ. ಈಗಾಗಲೇ ಹಲವು ಸಲ ನಾವು ಮಾತಾಡಿದ್ವಿ, ಪ್ರತಿಯೊಂದಕ್ಕೂ ನಾವು ಕಮಿಷನ್ ಕೇಳ್ತಾ ಇರ್ತೀವಿ ಅಂತೇಳಿ. ಒಬ್ಬ ಚಲೋ ಡಾಕ್ಟರ್ ನಾ ದವಾಖಾನೆ ಹಾಕ್ತೀನಿ ಅಥವಾ ಆಸ್ಪತ್ರೆ ಹಾಕ್ತೀನಿ, ಒಂದು ಸ್ವಲ್ಪ ಅನುಕೂಲ ಆಗುವಂಥ ಈ ದರದಲ್ಲಿ ಕೊಡ್ತೀನಿ ಅಂದಾಗ ಅವ್ರಿಗೆ ವಿಶೇಷವಾಗಿ ಅವ್ರು ಕಟ್ಟಿಸ್ಲಿಕ್ಕೆ ನಮ್ಗೆ ಕಟ್ಟಿ ಕೊಡೋದಂಥ ಸಾಧ್ಯಗಳು ಇಲ್ಲ. ಅವ್ರು ಕಟ್ಟಿಸ್ಲಿಕ್ಕೆ ಹೋದ್ರೆ ಸಿಕ್ಕಾಪಟ್ಟೆ ಖರ್ಚಾಗಿರ್ತಾರೆ, ದುಡ್ಡು ಆಗಿರ್ತಾರೆ, ಖರೀದಿಗೂ ದುಡ್ಡು, ಆಮೇಲೆ ಅದನ್ನು ಇಂಡಸ್ಟ್ರಿಯಾಗಿ ಮಾಡೋದಕ್ಕೂ ದುಡ್ಡು ಅಂದಾಗ ಅವರ ಹೆಚ್ಚಿನ ಪ್ರಮಾಣದ ದುಡ್ಡು ಹರ್ಕೊಳ್ಳೋದ್ರಿಂದಾಗೆ ಬಡವರಿಗೆ ಅದು ಏನಪ್ಪ ಅಂದರೆ ಔಷಧಿ ಅತ್ಯಂತ ಹೈಕ್ ಆದಂಗೆ ಆಗಿದೆ, ಭಾಳ ತುಟ್ಟಿ ಆದಂಗೆ ಆಗಿದೆ. ಎಲ್ಲ ಕಾರಣದಿಂದ ಒಟ್ಟಾರೆಯಾಗಿ ಏಪ್ರಿಲ್ 1ರಿಂದ ಮತ್ತಷ್ಟು ಇನ್ನೂ ಎಲ್ಲ ವಸ್ತು ತುಟ್ಟಿ ಆಗೋದ್ರಿಂದಾಗೆ ನಾವೆಲ್ಲ ಗದ್ಬಡಿಸುವಂಥ ಅತ್ಯಂತ ದುಸ್ಥಿತಿಗೆ ಬರುವಂಥ ಸಾಧ್ಯತೆಗಳಿದ್ದಾವೆ. ತೆರಿಗೆ ವಿನಾಯಿತಿ ಮಾಡಿದ್ದೀವಿ, ಸೇದಿಯಾಗೆಲ್ಲ ಹೇಳಿದ್ನಲ್ಲ ನಿಮಗೆ. ತೆರಿಗೆ ವಿನಾಯಿತಿ ಅಂದ್ರಲ್ಲ ಈ ಒಂದಿಷ್ಟು 12 ಲಕ್ಷದವರೆಗೆ 4 ಲಕ್ಷದವರೆಗೆ ಒಂದಿಷ್ಟು ಏನೋ ಮಾಡಿದ್ದಾರೆ, ಅದು ಹೊಸ ಅರ್ಥ ರೀತಿಯನ್ನು ಒಪ್ಪಿದ್ದಾರೆ ಅಂತ ಇದು ಸಹಿತ ಕಂಡೀಷನ್ ಹಾಕ್ಕೊಂಡಿದ್ದಾರೆ. ಹೀಗಾಗಿ ಇವೆಲ್ಲವೂ ಇವತ್ತು ಸಹಿತ ಗೊಂದಲಿದ್ದಾವೆ, ಏನಾಗ್ಬೋದು ಅಂತೇಳಿ. ಒಟ್ಟಾರೆಯಾಗಿ ನಾವೆಲ್ಲ ಇವತ್ತು ತಿಳ್ಕೊಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಹೊಸ ವರ್ಷದಲ್ಲೂ ಸಹಿತ ನಮ್ಮ ಮೇಲಿನ ಭಾರ ಕಡಿಮೆ ಆಗೋದಿಲ್ಲ. ಇದ್ದುದರಲ್ಲೇ ಹೈಯರ್ ಕ್ಲಾಸ್ ಜನಕ್ಕೆ ಅನುಕೂಲ ಆಗ್ಬೋದೇನೋ, ಆದರೂ ಸಹಿತ ಅದು ಎಷ್ಟರ ಮಟ್ಟಿಗೆ ಅನ್ನೋದು ಇನ್ನೂ ಕ್ಲಿಯರ್ ಆಗ್ತಾ ಇಲ್ಲ. ಏನಾದರೂ ಆಗಲಿ, ಮೊನ್ನೆ ನಿಮಗೆ ಹೇಳಿದ್ದೆ ನಿಮಗೆ, ಈ ದೇಶದ ಹೆಚ್ಚು ಕಡಿಮೆ 295 ಮಂದಿ ಏನು ಕಾರ್ಪೊರೇಟರ್ ಇದ್ದಾರೆ, ಶತಕೋಟ್ಯಾಧೀಶ್ವರಿದ್ದಾರೆ, ಅವ್ರಿಗೆ ಅನುಕೂಲ ಆಗುವಂಥ ಬಜೆಟ್ ಇದಾಗಿದೆ ವಿನಃ ಬಡವ್ಗ ಇಲ್ಲ. ಹೇಳ್ಬೋದು ಇರಲ್ಲ ಒಂದಿಷ್ಟು, ಇಲ್ಲ ನಾವು ಗ್ಯಾರಂಟಿ ಕೊಡ್ತೀವಿ, ವಿದ್ಯುತ್ ಕೊಡ್ತೀವಿ, ಮತ್ತೇನೋ ಕೊಡ್ತೀವಿ, ನೀರು ಫ್ರೀ ಕೊಡ್ತೀವಿ, ಹಾಗೆ ಹೀಗೆ ಹೇಳ್ಬೋದು. ಆದರೆ ವಸ್ತುಸ್ಥಿತಿ ಗ್ಯಾರಂಟಿಗಳಿಂದ ಈ ದೇಶದ ಅರ್ಥವ್ಯವಸ್ಥೆ ಡೆವಲಪ್ ಆಗಲಿಕ್ಕೆ ಸಾಧ್ಯ ಇಲ್ಲ ಅನ್ನೋದು ಈಗಾಗಲೇ ಪ್ರೂವ್ ಆದಂಥದ್ದು. ಯಾಕೆಂದ್ರೆ ನಾವು ಬಂದಂತಹ ಗಳಿಸಿದಂಥ ಹಣದನ್ನು ಮುರಿಸಿ ತಿನ್ನುವಂಥ, ಖರ್ಚು ಮಾಡಿ ತಿನ್ನುವಂಥ ಪರಿಸ್ಥಿತಿ ಬಂದದ್ದು. ಹೀಗಾಗಿ ಉಳಿತಾಯನೂ ಇಲ್ಲ, ಏನೂ ಇಲ್ಲ, ಪರಿಸ್ಥಿತಿ ಒಟ್ಟು ಇದ್ದಿದ್ದನ್ನು ತಿಂದು ಎದ್ದು ಹೋಗೋ ಪ್ರಸಂಗ ಆಗ್ಯದ. ಹೀಗಾಗಿ ಸಿದ್ದರಾಮಯ್ಯರಾಗಿರ್ಬೋದು, ಇವತ್ತು ನಮ್ಮ ಮೋದಿಯವರಾಗಿರ್ಬೋದು, ಯಾರೇ ಇದ್ದರೂ ಸಹ ಇವತ್ತು ಈ ಏರು ಮಾರುಕಟ್ಟೆ ಅಂದರೆ ಬೆಲೆ ಏರಿಕೆ ಎಲ್ಲ ಕಂಟ್ರೋಲ್ ಮಾಡೋ ಸ್ಥಿತಿಯಲ್ಲಿ ಅವರು ಇಲ್ಲ. ಯಾಕೆಂತಂದ್ರೆ ದುಡ್ಡು ಹಾಕಿದಂಥ ಈ ಕಾರ್ಪೊರೇಟ್ಗಳಾಗಿರ್ಬೋದು ಅಥವಾ ಬಂಡವಾಳಶಾಹಿಗಳಾಗಿರ್ಬೋದು, ಅವ್ರು ತಮ್ಮ ಲಾಭವನ್ನು ನೋಡ್ತಾರೆ ವಿನಃ ಯಾವ ಸರ್ಕಾರಕ್ಕೂ ಮತ್ತೆ ಹೊಂದುವಂಥ ಸ್ಥಿತಿಯೊಳಗೆ ಅವರಿಲ್ಲ ಅನ್ನೋ ಸ್ಥಿತಿ ನೆನಪಿಸ್ಕೊಂಡ ಇದು ಎಲ್ಲಿವರೆಗೆ ಅನ್ನೋದಕ್ಕೆ ಮಾತ್ರ ಉತ್ತರ ನಮ್ಮಲ್ಲಿಲ್ಲ. ಇದು ಬೆಲೆ ಏರಿಕೆ ಹಾಗೆ ಹೋಗೋದು ಎಲ್ಲಿವರೆಗೆ ಮತದಾರ ತನ್ನಂತ ತಿಳ್ಕೊಂಡು ಯೋಗ್ಯರಿಗೆ, ಭ್ರಷ್ಟರಹಿತರಿಗೆ, ಪ್ರಾಮಾಣಿಕರಿಗೆ ಮತದಾನ ಮಾಡುವವರೆಗೆ, ಅವ್ರನ್ನ ಆಯ್ಕೆ ಮಾಡುವವರೆಗೆ ಇದು ಮುಂದುವರಿದಾನೆ ಅಂತೇಳಿ ಭಾಳಷ್ಟು ತಜ್ಞರು ಹೇಳ್ತಾ ಇದ್ದಾರೆ. ಉಂಡವರು ಹೇಳ್ತಿದ್ದಾರೆ. ನೀವೇನು ಹೇಳ್ತೀರಿ? ನೀವು ಶಿಕ್ಷಿತರಾಗಿ ಅದನ್ನು ವಿರೋಧಿಸುವಂಥ ಶಕ್ತಿ ಬೆಳೆಸ್ಕೊತೀರಾ ಅಥವಾ ಅಶಿಕ್ಷಿತರಾಗೇನೋ ಹಿಂಗೆ ಮುಂದುವರಿತೀರೋ? ಹೆಂಗೆ ಹೇಳೋದು? ಇದನ್ನು ಭಾಳ ಕಷ್ಟದ ವಿಷಯ. ಏನೂ ಆಗಲಿ, ಏನಿದ್ದರೂ ಈ ಬದಲಾವಣೆ ಮತದಾರ ಕೈಯಲ್ಲಿದೆ ವಿನಃ ಯಾವುದೇ ದೇವತೆಗಳ ಕೈಯಲ್ಲಿ ಇಲ್ಲ ಅನ್ನೋದು ನಾವು ತಿಳ್ಕೊಂಡ್ರೆ ಒಳ್ಳೆಯದು. ಯಾವ ದೇವರಿಂದಲೂ ಸಾಧ್ಯ ಇಲ್ಲಂಥದ್ದು ಏನಪ್ಪ ಅಂದ್ರೆ ಈ ಬೆಲೆಗೆ ಏರಿಕೆ. ಅದು ಕೇವಲ ಬೆಲೆ ಏರಿಕೆ ಆಯಿತು, ನಿರುದ್ಯೋಗ ನಿವಾರಣೆ ಆಯಿತು, ಇವೆರಡು ಹೋಗ್ಬೇಕಾಗಿತ್ತಪ್ಪ ಅಂತಂದ್ರೆ
ಪ್ರತಿಯೊಬ್ಬರೂ ಶಿಕ್ಷಿತರಾಗಬೇಕು. ಅವ್ರಿಗೆ ಶಿಕ್ಷಣ ಕೊಡುವಂಥ ಕೆಲಸ ನಮ್ಮ ಸರ್ಕಾರಗಳು ಮಾಡಬೇಕು ಅಂತ ಹೇಳ್ತಾ, ಬೆಲೆ ದುಬಾರಿ ಮತ್ತೆ ಹೆಚ್ಚಾಗುವುದು, ಎಲ್ಲ ತುಟ್ಟಿ ಆಗುವುದು, ನಾವಿನ್ನು ಮತ್ತೆ ಅಡ್ಜಸ್ಟ್ ಆಗ್ತಾ ಹೋಗ್ತಾ ಇದ್ವಿ. ಇದನ್ನು ಅಡ್ಜಸ್ಟ್ ಆಗ್ತಾ ಹೋಗುವಂಥ ಪ್ರಸಂಗ ಎದುರಿಗೆ ಅದ. ಅದರಿಂದ ವಿರೋಧಿಸುವಂಥ ಶಕ್ತಿ ನಮ್ಮೆಲ್ಲರಿಗೂ ಬರಲಿ. ಹೊಸ ವರ್ಷದಲ್ಲಿ ವಿರೋಧ ಅಷ್ಟೇ ಅಲ್ಲ, ಅಷ್ಟಾಗಿ ಸರ್ಕಾರಕ್ಕೆ ಎಚ್ಚರಿಕೆ ಕೊಡುತ್ತಾ ಅಥವಾ ಬದಲಾವಣೆ ಮಾಡುವಂಥ ವ್ಯವಸ್ಥೆನ ಬದಲಾವಣೆ ಮಾಡುವಂಥ ಒಂದು ಜ್ಞಾನ ತಿಳುವಳಿಕೆ ಬರಲಿ ನಮ್ಮೆಲ್ಲರಿಗೂ ಅಂತ ಹೇಳ್ತಾ, ಹೊಸ ವರ್ಷದ ಆರ್ಥಿಕ ಹೊಸ ವರ್ಷದ ಭಾಷೆಗಳು ಹೇಳ್ತಾ, ನಿಮಗೆ ಇದೆಲ್ಲ ಲೈಕ್ ಆಗಿರ್ಬೋದು, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ಆಗೋದು ನಿಲ್ಲಿಸ್ಲಿಕ್ಕೆ ಹೋಗಬೇಡ್ರಿ. H16 ನ್ಯೂಸ್ ಅರ್ಥಾತ್ ಹೇ ಸೀತಾರಾಮ ಸತ್ಯದ ಕೈಗಳಲ್ಲಿ ವಂದನೆಗಳು.